ಡಾಕು ಮಹಾರಾಜ್, ಬಾಲಯ್ಯ, ಊರ್ವಶಿ ರಾಟಿಲ್ಲ, ಬಾಬಿ ಡಿಯೋಲ್, ಶ್ರದ್ಧಾ ಶ್ರೀನಾಥ್, ಶೈನ್ ಟಾಮ್ ಅಂಡ್ ನಮ್ಮ ಕನ್ನಡದ ಆಕ್ಟರ್ ರಿಷಿ ಇವರೆಲ್ಲ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾನ ಕನ್ನಡ ಭಾಷೆಯಲ್ಲೂ ಡಬ್ ಮಾಡಿ OTT-ನಲ್ಲಿ ರಿಲೀಸ್ ಮಾಡಿದ್ದಾರೆ. ರನ್ ಟೈಮ್ ಬಂದು 2 hours 35 minutes ಇರುತ್ತೆ. ಸೊ ಈ ಸಿನಿಮಾ ಹೇಗಿದೆ ಅಂತ ಇಂಡೆಪ್ತ್ ರಿವ್ಯೂನಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಒಂದು ಫ್ಯಾಮಿಲಿಲಿ ಒಂದು ಪಾಪು ತೊಂದರೆಯಲ್ಲಿ ಸಿಗಾಕೊಂಡಿರುತ್ತೆ. ಸೊ ಆ ಪಾಪುನ ಕಾಪಾಡಕ್ಕೆ ಅಂತ ಆ ಫ್ಯಾಮಿಲಿಗೆ ಸೀತಾರಾಮ್ ಅಳಿಯಾಸ್ ಡಾಕು ಮಹಾರಾಜ್ ನಾನಾಜ್ ಹೆಸರಲ್ಲಿ ಡ್ರೈವರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂತಾನೆ. ಸೊ ಸೀತಾರಾಮ್ಗೂ ಆ ಫ್ಯಾಮಿಲಿಗೂ ಏನ್ ಕನೆಕ್ಷನ್, ಆ ಪಾಪು ಯಾವ ಕಷ್ಟದಲ್ಲಿ ಇರುತ್ತೆ ಅಂಡ್ ಕೊನೆಗೆ ಸೀತಾರಾಮ್ ಡಾಕು ಮಹಾರಾಜ್ ಆಗಿದ್ದೇಗೆ ಅನ್ನೋದೇ ಈ ಸಿನಿಮಾದ ಒಂದೇನ್ ಸ್ಟೋರಿ. ಈ ಸಿನಿಮಾ ಮಧ್ಯಂತರದಲ್ಲಿ ನೋಡಕ್ಕೆ ಸ್ವಲ್ಪ ಭೈರತಿರಣಗಳ ಸೀನ್ ತರಾನೇ ಇರುತ್ತೆ. ಇನ್ಫ್ಯಾಕ್ಟ್ ಅಲ್ಲಿ ಸಿಚುವೇಶನ್ ಕೂಡ ಸೇಮ್ ಅದೇ ರೀತಿ ಕ್ರಿಯೇಟ್ ಆಗಿರುತ್ತೆ. ಇನ್ನು ಈ ಮೂವಿ ಹೇಗಿದೆ ಅಂದ್ರೆ, ಒನ್ ಟೈಮ್ ವಾಚಬಲ್ ವಿತ್ ಫ್ಯಾಮಿಲಿ ಅಷ್ಟೇ. ಯಾಕಂದ್ರೆ ಅದೇ ಹಳೆ ರೋಟೀನ್ ಸ್ಟೋರಿ ತಗೊಂಡಿದ್ದಾರೆ. ಆದ್ರೆ ಪಾಸಿಟಿವ್ ಏನಂದ್ರೆ ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿ ಇರುತ್ತೆ. ಎಲ್ಲೂ ಬೋರ್ ಆಗ್ಲಿ ಲ್ಯಾಗ್ ಆಗ್ಲಿ ಏನೋ ಅನ್ಸಲ್ಲ. ಇಲ್ಲಿ ಸರ್ಪ್ರೈಸ್ ಆಗಿದ್ದೇನು ಅಂದ್ರೆ, ಇದು ಬಾಲಯ್ಯ ಸಿನಿಮಾನ ಅಂತ ಅಷ್ಟು ಡೌಟ್ ಬರುತ್ತೆ. ಯಾಕಂದ್ರೆ ರಬ್ಬರ್ ಬಾಲ್ ತರ ಎಗ್ರೋಗೋ ಫೈಟ್ ಸೀನ್ಸ್ಗಳು, ಕಿಚ್ಚಾಡ್ಕೊಂಡು ಹೇಳೋ ಕ್ರಿಂಜಿ ಡೈಲಾಗ್ಸ್ಗಳು ಇವೆಲ್ಲ ತುಂಬಾ ಕಮ್ಮಿ ಮಾಡಿದ್ದಾರೆ. ನೋಡಿ ಆಶ್ಚರ್ಯ ಆಗೋಯ್ತು, ಇದು ಬಾಲಯ್ಯ ಸಿನಿಮಾನ ಅಂತ. ಆದ್ರೂ ಒಂದೊಂದ್ ಕಡೆ ಓವರ್ ಬಿಲ್ಡಪ್ ಕೊಡ್ತಾರೆ. ಸ್ಲೋ ಮೋಷನ್ ವಾಕಿಂಗ್ ಜಾಸ್ತಿ ಬೇಕಿತ್ತ ಅನ್ಸುತ್ತೆ. ಅದು ಸಾಲದು ಅಂತ ಅದಕ್ಕೆ ನೇಚರ್ ಸಪೋರ್ಟ್ ಬೇರೆ ಬಂದ್ರೆ ಭೂಮಿ ಎಲ್ಲ ಶೇಕ್ ಆಗೋದು, ಇವೆಲ್ಲ ಬಾಲಯ್ಯ ಸಿನಿಮಾದಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ, ಅದು ಖುಷಿ ಪಡಬೇಕು ಅಷ್ಟೇ. ಇನ್ನ ಸ್ಟೋರಿ ಹಳೆ ಫಾರ್ಮೆಟೆ, ಬಟ್ ಡ್ರಾಮಾನ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅಂಡ್ ಇಂಪ್ರೆಸಿವ್ ಅನ್ಸಿದ್ದು ಸಿನಿಮಾಟೋಗ್ರಫಿ ಅಂಡ್ ವಿಜುವಲ್ಸ್ ಸಖತ್ ಕ್ಲಾರಿಟಿ ಅಂಡ್ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಎಸ್ಪೆಷಲಿ ಫಾರೆಸ್ಟ್ ಏರಿಯಾನ ಅಂಡ್ ಬಾಲಯ್ಯ ಮತ್ತೆ ಆ ಪಾಪು ಮಧ್ಯೆ ಇರೋ ಎಮೋಷನಲ್ ಸೀನ್ಸ್ಗಳು, ಸ್ಟಾರ್ಟಿಂಗ್ ಫೇಸ್ ಎಕ್ಸ್ಪ್ರೆಷನ್ ಅಷ್ಟಾಗಿ ಸೂಟೇ ಆಗ್ಲಿಲ್ಲ ಅವರಿಗೆ. ಆರ್ಟಿಫಿಷಿಯಲ್ ಆಕ್ಟಿಂಗ್ ತರ ಇತ್ತು. ಇನ್ನು ಆಕ್ಷನ್ ಸೀಕ್ವೆನ್ಸಸ್ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಪ್ರತಿ ಪಂಚ್ ಮತ್ತೆ ಶೂಟಿಂಗ್ ನ ಸ್ಲೋ ಮೋಷನ್ ಮಾಡಿ ಇಂಪ್ರೆಸ್ ಮಾಡಿದ್ದಾರೆ. ನೆಕ್ಸ್ಟ್ ಫಸ್ಟ್ ಹಾಫ್ ಅಂಡ್ ಸೆಕೆಂಡ್ ಹಾಫ್ ಇವೆರಡು ಎಂಗೇಜಿಂಗ್ ಆಗಿ ಇತ್ತು. ಫಸ್ಟ್ ಹಾಫ್ ಅಲ್ಲಿ ಪ್ರೆಸೆಂಟ್ ಸ್ಟೋರಿನ ರನ್ ಆಗ್ಬೇಕಾದ್ರೆ ಎಂಗೇಜ್ ಮಾಡಿಸ್ತಾರೆ. ಸೆಕೆಂಡ್ ಹಾಫ್ ಅಲ್ಲಿ ಬ್ಯಾಕ್ ಸ್ಟೋರಿನ ರನ್ ಮಾಡಿಸಿ ಎಂಗೇಜ್ ಮಾಡಿಸ್ತಾರೆ. ಎಂಟರ್ಟೈನ್ಗಂತೂ ಮೋಸ ಇಲ್ಲ, ಬಟ್ ಸ್ಟೋರಿ ಒಂದೇ ರೋಟೀನ್. ಇನ್ನ ಕಾಮಿಡಿನೂ ಸಹ ಎಲ್ಲೋ ಒಂದೊಂದ್ ಕಡೆ ಚೆನ್ನಾಗಿತ್ತು, ಬಟ್ ಜಾಸ್ತಿ ಇರಲ್ಲ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಬಾಲಯ್ಯ ಅವರ ಪರ್ಫಾರ್ಮೆನ್ಸ್ ಸೇಮ್ ಓಲ್ಡ್ ಮೂವೀಸ್ ಅಲ್ಲಿ ಹೇಗಿತ್ತೋ ಅದೇ ಆಕ್ಟಿಂಗ್, ಚೇಂಜಸ್ ಏನೂ ಇಲ್ಲ. ಅಂಡ್ ರಿಷಿ ಅವ್ರಿಗೆ ಇದರಲ್ಲಿ ಒಳ್ಳೆ ನೆಗೆಟಿವ್ ರೋಲೇ ಸಿಕ್ಕಿದೆ. ಸ್ಕ್ರೀನ್ ಪ್ರೆಸೆನ್ಸ್ ಕಮ್ಮಿ ಇದ್ರು ಇಂಪ್ಯಾಕ್ಟ್ ಮಾಡಿಸ್ತಾರೆ ಅವರ ಪರ್ಫಾರ್ಮೆನ್ಸ್ ಇಂದ. ಇನ್ನ ಊರ್ವಶಿ ರಾಟೆಲ್ಲ ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಇರಲಿಲ್ಲ, ವೇಸ್ಟ್ ಅನಿಸ್ತು. ಇನ್ನ ಶೈನ್ ಟಾಮ್ ಅವ್ರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ ಸ್ಟ್ರಾಂಗ್ ಇತ್ತು, ಬಟ್ ಯೂಸ್ ಮಾಡ್ಕೊಂಡಿಲ್ಲ. ಕೊಟ್ಟಿರೋ ಪಾತ್ರನ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಬಾಬಿ ಡಿಯೋಲ್ ಅವ್ರದ್ದು ಅಷ್ಟೇ, ಕ್ಯಾರೆಕ್ಟರ್ನ ಅಷ್ಟು ಸ್ಟ್ರಾಂಗ್ ಆಗಿ ಬರ್ಕೊಂಡಿಲ್ಲ. ಇಲ್ಲಿ ಇವ್ರು ಏನ್ ಮಾಡಿದಾರೆ ಅಂದ್ರೆ, ಡಾಕು ಕ್ಯಾರೆಕ್ಟರ್ನ ಸ್ಟ್ರಾಂಗ್ ಮಾಡೋಕ್ಕೋಗಿ ಬೇರೆ ಕ್ಯಾರೆಕ್ಟರ್ಗಳಿಗೆ ಇಂಪಾರ್ಟೆನ್ಸ್ ಕೊಡ್ದಲೆ ವೀಕ್ ಮಾಡಿದ್ದಾರೆ. ಅಂಡ್ ಟೆಕ್ನಿಕಲಿ ಮೂವಿ ಆಗ್ಲೇ ಹೇಳ್ದಂಗೆ ತುಂಬಾ ಸ್ಟ್ರಾಂಗ್ ಆಗಿದೆ. ಈವನ್ BGM ಕೂಡ ಚೆನ್ನಾಗೇ ಇತ್ತು. ಓವರ್ ಆಲ್ ಇದೊಂದು ಆವರೇಜ್ ಮೂವಿ. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನೋಡ್ಬೇಡಿ. ಸುಮ್ಮನೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಚೆನ್ನಾಗಿದೆ. ಅಂಡ್ ಮಾಸ್ ಆಡಿಯನ್ಸ್ಗಳಿಗೆ ಒಂದ್ಸಲ ಟ್ರೈ ಮಾಡ್ಬೋದು, ಬೋರ್ ಏನಾಗಲ್ಲ. ಅಂಡ್ ಈ ಮೂವಿ ನಿಮಗೆ ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 6.5. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮಗೆ ಇದ್ರಲ್ಲಿ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.